ಸೊ ಡ್ಯೂಟಿ ಮುಗೀತು. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಮೀ. ಯಾಕೆ ಅಂತ ಹೇಳಿದ್ರೆ ಡ್ಯೂಟಿ ಆಯಿತು. ಸೊ ಡ್ಯೂಟಿ ಮುಗಿಸಿ ಮನೆಗೆ ಹೋಗಿ ಖುಷಿಯೇ ಬೇರೆ. ಅದಕ್ಕಾಗಿ ನನಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಮಾಡ್ಕೊಳ್ಳೋದು. ಕುಲ್ಜಾ ಸೇಮ್. ಸೊ ಈಗ ಗಂಟೆ 6ಗೆ ನಂದು ಗಾಡಿಯಲ್ಲಿ 5 ನಿಮಿಷ ಹಿಂದೆ ಉಂಟು. 6:54 ಆಗಿದೆ, ಅಂದರೆ 6:59 ಆಗಿದೆ. ಸೊ ಅರೌಂಡ್ 7. ಸೊ ಈಗ ನಾನು ಹೋಗ್ತಿದ್ದೇನೆ ಮನೆಗೆ ಕೆಲಸ ಮುಗಿಸಿ. ಸೊ ಮನೆಗೆ ಹೋಗುವ ಖುಷಿಯೇ ಬೇರೆ. ನಂದು ಕನ್ನಡ ನನಗೆ ಬಾಯಲ್ಲಿ ತೊದಲ್ತಾ ಉಂಟು. ಸೊ ಮನೆಗೆ ಹೋಗಿ ಖುಷಿಯೇ ಬೇರೆ. ಸೊ ಮನೆಗೆ ಹೋಗೋದಂದರೆ ಮನೆಗೆ ಹೋಗೋದಲ್ಲ, ಬೇರೆ ಸ್ವಲ್ಪ ಕೆಲಸ ಎಲ್ಲ ಉಂಟು. ಬಟ್ ಸ್ಟಿಲ್ ಕೆಲಸ ಮುಗಿಸಿ ಹೆಕ್ಟಿಕ್ ಡ್ಯೂಟಿ ಮುಗಿಸಿ ಮನೆಗೆ ಹೋಗೋದೊಂದು ಫೀಲೇ ಬೇರೆ, ಖುಷಿಯೇ ಬೇರೆ. ಆ್ಯಂಡ್ ಇನ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು. ಸೊ ಹೈವೇಲಿ ವ್ಲಾಗ್ ಮಾಡೋದಾ, ಮಾತಾಡ್ಕೊಂಡು ಹೋಗೋದಾ, ಅಥವಾ ಡ್ರೈವಿಂಗ್ ಮಾಡೋದಾ, ಅಥವಾ ಹಿಂದೆ ಮುಂದೆ ನೋಡೋದಾ, ಎಂತ ಮಾಡೋದು ಗೊತ್ತಾಗೋದಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಿದ್ನ ಇಲ್ವ ಗೊತ್ತಿಲ್ಲ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಲ್ಡ್ ಅದೇ ನಿಮ್ಮದು ಡೈಲಿ ಡಮ್ ಡಮ್. ಸೊ ನನ್ನ ಡೈಲಿ ಡಮ್ ಡಮ್ ಆಗ್ತಾ ಉಂಟು ಇವತ್ತು ಕೂಡ. ಸೊ ಈಗ ಹೋಗ್ತಾ ಇದ್ದೇನೆ ಮನೆಗೆ. ಸೊ ಒಂದು ಕಾಲ್ನ ನಂತರ ಅರೆ ಯಾರ್ ಅರ್ಜೆಂಟಲ್ಲಿರುವಾಗೆಲ್ಲ ಅಡ್ಡ ಬಂದು ಸಾಯೋದು ಮಾರೆ ಬೊಜ್ಜ. ಓ ಸಾರಿ ವ್ಲಾಗ್ ಮಾಡ್ತಾಯಿದ್ದಾನೆ, ಬೈಬಾರ್ದು ಯಾರಿಗೂ ಕೂಡ. ಸೊ ನಾನೀಗ ಹೋಗ್ತಾ ಇರೋದು ಮನೆಗೆ. ನಾನು ಎಷ್ಟು ಸಲ ಹೇಳಿದೆ ಅಂತ ನನಗೆ ನೆನಪಿಲ್ಲ. ಸೊ ಈಗ ಮನೆಗೆ ಹೋಗಿ ಎಂತ ಮಾಡೋದು, ಮನೆಗೆ ಹೋಗೋದಲ್ಲ, ಮನೆಗೆ ಹೋಗೋದು ಸ್ವಲ್ಪ ಕೆಲಸ ಉಂಟು. ಅದಾದಮೇಲೆ ಮನೆಗೆ ಹೋಗುವಾಗ ನಾನು 9:30 ಆಗುತ್ತೆ. ಸೊ ಡ್ಯೂಟಿ ಬಿಟ್ಟ ಒಂದು ಖುಷಿ. ಈಗ ಹೋಗ್ತಾ ವ್ಲಾಗ್ ಮಾಡಬೇಕು, ಮಾತಾಡಬೇಕು. ಎಂತ ಉಡುಪಿಯಲ್ಲಿ ಮಳೆ ಬರ್ತುಂಟ ಮಾರೆ, ಎಂಥ ಕತೆ ಇದು, ಹನಿತಾ ಉಂಟು, ಎಂಥ ಬೊಜ್ಜ ಇದು. ಉಡುಪಿಯಲ್ಲಿ ಕೇಳುವವರಿಲ್ವ ಮಾರೆ ಮಳೆಗೆ. ಮಳೆ ಬರ್ತದೆ ಹೋಗ್ತದೆ ಎಂತ ಅಂತಿಲ್ಲ. ಯಾರಿಗಾದ್ರೂ ಸಹ ಅಡ್ಡ ಹೋಗ್ಬೋದು, ಈ ಹೆಂಗಸರಿಗೆ ಮತ್ತು ರಿಕ್ಷಾದವರಿಗೆ ಅಡ್ಡ ಹೋಗಬಾರ್ದು, ಗುದ್ಕೊಂಡು ಹೋಗ್ತಾರೆ. ಇನ್ನೊಂದು ಕಾಲ್ ಬರ್ತಾ ಉಂಟು. ಸೊ ಟ್ರಾಫಿಕ್ ಸಿಗ್ನಲ್ ಕೂಡ ಆನ್ ಉಂಟು. ಅರೆ ಯಾರ್ 81 ಸೆಕೆಂಡ್ಸ್ ಉಂಟು. ಅರೆ ಲೆಪ್ಲೆಗೆ ಒಂಜಿ ಬಿದ್ದಡಿಯ ಸವಾರಿ ದಾನಿ ಪರ್ಚೇಸ್ ವೀಕೆಂಡ್ ಅವನು ಒಂದೇ ಆತ ಮಾರೆ. ವೀಕೆಂಡ್ ಸ್ಯಾಟರ್ಡೆ ಸಂಡೇ ಒಂದೇ ಆಡದೆ ಬೈ. ಸರಿ ಸೊ ಸ್ಯಾಟರ್ಡೆ ಸಂಡೇ ಆಗಲಿಕ್ಕಿಲ್ಲ. ನಮ್ಮ ಹುಡುಗರದ್ದು ಜೇಬಲ್ಲಿದ್ದ ಹಣ ಎಲ್ಲ ಹೋಗ್ತಾ ಇರೋದೆ. ಸೊ ವಾರ ಇಡೀ ದುಡಿಯೋದು. ಶನಿವಾರ ಆ್ಯಂಡ್ ಭಾನುವಾರ ಆಗ್ತಾಯಿರುವಾಗ ಅಮೌಂಟ್ ಮೈನಸ್ ಆಗ್ತಾ ಇರ್ತದೆ. ಸೊ ಹಣ ಆಮೇಲೆ ಥರ ಬಂದರೂ ಕೂಡ ಮೊಲದ ಥರ ಬಸ್ಸಿಂದ ಹೊರಗಡೆಗೆ ಹೋಗ್ತದೆ. ಸೊ ಹುಡುಗರಿಗೆ ಎಷ್ಟು ಇದು ವಿಷಯ ಮ್ಯಾಟರ್ ಆಗುತ್ತೆ ಗೊತ್ತಿಲ್ಲ, ಬಟ್ ಬಾಯ್ಸ್ನವರಿಗೆ ತುಂಬ ಮ್ಯಾಟರ್ ಆಗುತ್ತೆ, ತುಂಬ ಫೀಲ್ ಆಗುತ್ತೆ ಈ ವಿಷಯ. ಯಾಕೆ ಅಂತ ಹೇಳಿದರೆ 100 ರೂಪಾಯಿ ದುಡ್ದು ಅದರಲ್ಲಿ ಒಂದು ಖರ್ಚು ಮಾಡಿ ಅದರಲ್ಲೊಂದು 80 ರೂಪಾಯಿ ಉಳಿಸ್ಕೊಂಡ್ರೂ ಕೂಡ ಆ 80 ರೂಪಾಯಿಗೆ ಉಳಿದ 80 ರೂಪಾಯಿಗೆ ಇನ್ನೊಂದು 100 ರೂಪಾಯಿದು ಖರ್ಚು ಬರ್ತದೆ. ಸೊ ಲೈಫ್ ಅಲ್ಲಿ ಒಂದು 20 ರೂಪಾಯಿ ಮೈನಸಲ್ಲಿ ಹೋಯಿತು. ಸೊ ಬಾಯ್ಸ್ ಲೈಫ್ ಆಲ್ಮೋಸ್ಟ್ ಎಲ್ಲ ಮೈನಸಲ್ಲೇ ಹೋಗೋದು ಬಿಟ್ಟರೆ ಪ್ಲಸ್ ಯಾವಾಗ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಸಣ್ಣದಿರುವಾಗಲೇ ಜೀವನ ಒಳ್ಳೆಯದು ಅಂತ. ಯಾಕೆ ಅಂತ ಹೇಳಿದರೆ ಈ ದುಡಿಯೋದು, ಆ ಕಿರಿಕಿರಿ, ಆ ಟೆನ್ಷನ್ಸು, ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ರೆಷರು, ಲೈಫಲ್ಲಿ ಏನು ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋ ಪ್ರೆಷರು ಎಲ್ಲ ಪ್ರೆಷರ್ ಆಗಿ ಹೋಗಿದೆ ಬಿಟ್ಟರೆ ನಮ್ಮದು ಬಾಯ್ಸ್ ಲೈಫ್ ಪ್ರೆಷರ್ ಕುಕ್ಕರ್ ಆಗಿ ಹೋಗಿದೆ. ಸೊ ವಿಸಿಲ್ ಬರ್ತಾನೆ ಇರ್ತದೆ, ಬಟ್ ನಮ್ಮದು ಏನಂತಾರೆ, ಲೈಫಿಗೆ ಬಿದ್ದಂಥ ಬೆಂಕಿ ಆರೋದಿಲ್ಲ, ಕೆಳಗಡೆಯಿಂದ ಉರಿತಾನೆ ಇರ್ತದೆ. ಸೊ ಇದು ಬಾಯ್ಸ್ದೊಂದು ಲೈಫು ಅಂತ ಹೇಳ್ಬೋದು. ಅರೆ ಯಾರ್. ಸೊ ಗಂಟೆ ಇದೀಗ 7:05. 1 ನಿಮಿಷ ಅಲ್ಲಿ ಟ್ರಾಫಿಕಲ್ಲೇ ವೇಸ್ಟ್ ಆಯಿತು, ಬಜ್ಜಾಯಿತು ಅಲ್ಲಿ 1 ನಿಮಿಷ. ಸೊ ಟ್ರಾಫಿಕನ್ನು ಸ್ಕಿಪ್ ಮಾಡಲಿಕ್ಕೆ ಈ ಥರ ಬರುವಂಥ ರೋಡನ್ನೆಲ್ಲ ನಾನು ಸತ್ಯ ಹೇಳ್ತೀನಿ ಟು ಬಿ ಫ್ರ್ಯಾಂಕ್, ಈ ಎಫ್ಸಿಯದ್ದು ಸಿಂಗಲ್ ಚಾನಲ್ ABS ಉಂಟು, ಅದನ್ನು ಹಿಡ್ಕೊಂಡು ಎಲ್ಲಾದರೂ ಹೋದರೆ ಆ್ಯಕ್ಸಿಡೆಂಟ್ ಆಗೋದು ಅಂದರೆ ಪಕ್ಕ, ಹೇಳಲಿಕ್ಕಿಲ್ಲ. ಯಾಕೆ ಅಂತೇಳಿ ಕೆಲವೊಂದು ಸಲ ವರ್ಕ್ ಆಗುತ್ತೆ ಈ ABS, ಕೆಲವೊಂದು ಸಲ ಸೈಕ್ ಮಾಡುತ್ತೆ, ಸೈಕ್. ಸೊ ಏನಾದರೂ ರೋಡ್ ಗ್ರಿಪ್ಪು ಗಾಡಿಯಲ್ಲಿ ಒಳ್ಳೆ ಇತ್ತು, ನಿಮಗೆ ಫುಲ್ ಗಾಡಿ ಗ್ರಿಪ್ ಆಗಿದೆ ಅಂತ ಹೇಳಿದರೆ ಈ ಎಫ್ಸಿಯನ್ನು ಸಮ ಓಡಿಸಿ ಅಂದರೆ
ಹೇಗೆ ಸಹ ಓಡಿಸಿ, ನಾಯಿ ಓಡಿಸಿದಾಗೆ ಬೇಕಾದ್ರೆ ಓಡಿಸಿ, ಬಟ್ ಗ್ರಿಪ್ ಇಲ್ಲ, ಡೌಟ್ ಉಂಟು ಗಾಡಿ ಮೇಲೆ, ನಿಮಗೆ ಅಷ್ಟೇನು ಕಂಫರ್ಟೇಬಲ್ ಇಲ್ಲ ಅಂತ ಆದರೆ ಸೊ ಗಾಡಿ ಥರನೇ ಓಡಿಸಿ. ಗಾಡಿನ ನಾಯಿ ಥರ ಓಡಿಸಿದ್ರೆ ಮತ್ತೆ ಹೋಗಿ ಎಲ್ಲರೂ ಆಕ್ಸಿಡೆಂಟ್ ಆಗಿ ಗುದ್ದಿ ಸಾಯೋದು ಮಾತ್ರ ಪಕ್ಕ. ಸೊ ನನ್ನ ಮುಂದೆ ಉಂಟು ಅಲ್ಲಿ ಮುಂದುಗಡೆ, ಐ ಮೀನ್ ಕರಾವಳಿ ಕಳಸಂಕ ಜಂಕ್ಷನಲ್ಲಿ ಒಂದು ಬಿಲ್ಡಿಂಗ್ ಇದೆ. ಸೊ ಹೆಚ್ಚಿನವ್ರಿಗೆ ಇಲ್ಲಿಯದ್ದು ಅಂತ ಹೇಳ್ತಾರೆ, ಉಡುಪಿ ಜನತೆಗೆ ಗೊತ್ತುಂಟು ಈ ಬಿಲ್ಡಿಂಗು. ಸೊ ಇಲ್ಲಿ ಮುಂದೆ ಕಾಣ್ತಿರುವಂಥ ಈ ಬಿಲ್ಡಿಂಗು. ಸೊ ಈ ಬಿಲ್ಡಿಂಗ್ ಕ್ಲೋಸ್ ಆಗಿ ಎಷ್ಟು ವರ್ಷನೇ ಆಗಿದೆ. ಬಟ್ ಏನು ಅಂತ ಹೇಳಿದರೆ ಆ ಬಿಲ್ಡಿಂಗ್ನಲ್ಲಿ ಕೆಲವರು ಭೂತ ಉಂಟು ಹೇಳ್ತಾರೆ, ಕೆಲವೊಬ್ಬರಲ್ಲಿ ಆ ಬಿಲ್ಡಿಂಗನ್ನೇ ಮನೆ ಮಾಡ್ಕೊಂಡಿದ್ದಾರೆ. ಸೊ ನನಗೆ ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಉಂಟು. ಈ ರಿಕ್ಷಾದವ್ರು ಹಿಂದೆ ಬಂದು ಪ್ಯಾ ಹಾರ್ನ್ ಹಾಕಿ ಸಾಯ್ತಾರೆ ಮರೆ ಬಜ್ಜ. ನಾನೇ ಅರ್ಜೆಂಟ್ನವನು ಲೈಫ್ನಲ್ಲಿ, ನಾನೇ ಅರ್ಜೆಂಟ್ನವನು ಲೈಫ್ನಲ್ಲಿ, ನನಗಿಂತ ಅರ್ಜೆಂಟ್ನವ್ರು ಈ ರಿಕ್ಷಾದವರು. ಪ್ಯಾ ಹಾರ್ನ್ ಹಾಕೊಂಡು. ಕಾಯ ವಾಚ ಮನಸ ಏನೋ ಹೇಳಲಿಕ್ಕೆ ಹೋದೆ, ಕನ್ನಡ ಸೆಂಟೆನ್ಸ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಸೊ ಕಾಯ ವಾಚ ಮನಸ, ನಾನು ಎಂತ ಹೇಳ್ತೀನಿ ಅಂತ ಹೇಳಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗೇನು ನಮ್ಮದು ವೀಡಿಯೋಸ್ ಬರ್ತಾ ಉಂಟು, ಫನ್ ಅಂತಲ್ಲ. ಸೊ ಇಟ್ ಮೈಟ್ ಬಿ ಅ ಕಂಟೆಂಟೆಡ್ ವೀಡಿಯೋ ಆರ್ ಫನ್ ವೀಡಿಯೋ ಆರ್ ಬೋರಿಂಗ್ ವೀಡಿಯೋ ಆರ್ ವಾಟ್ ಎವರ್ ಇಟ್ ಮೈಟ್ ಬಿ. ಸೊ ಸ್ವಲ್ಪ ಇನ್ನೊಂದು ಒನ್ ಟೈಮ್ನಲ್ಲಿ ನನ್ನ ಚಾನಲ್ನಲ್ಲಿ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋಸ್ ಬರುತ್ತೆ, ಅದು ಮಾತ್ರ ಪಕ್ಕ. ಸೊ ಏನಾಗುತ್ತೆ ಅಂತ ಹೇಳಿದರೆ ಟಿಲ್ ಅಲ್ಲಿ ತನಕ ನೀವು ಕಾಯಬೇಕು. ನೀವು ಕಾಯ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡಿ ನೀವು ಕಾಯಲಿಕ್ಕಿಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಮ್ಯಾಟರ್ ಆಗುತ್ತೆ. ಸೊ ನೀವು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಸಾಕು, ನಮಗೆ 4 ಪಟ್ಟಷ್ಟು ಎಂತ ಹೇಳ್ತಾರೆ ಎನರ್ಜಿ ಬರ್ತದೆ. ಸೊ ಇನ್ನು ವ್ಲಾಗ್ಸ್ ಮಾಡ್ತಾನೆ ಇರುವ, ರಾತ್ರಿ 1 ಗಂಟೆ ಕೂತ್ಕೊಂಡು ಎಡಿಟ್ ಮಾಡುವ ಅಂತ. 1 ಗಂಟೆ ಮುಟ್ಟಲ್ಲ, 1 ಗಂಟೆ ತನಕ. ಸೊ ಹೀಗೆ ವ್ಲಾಗ್ಸ್ ಮಾಡ್ತಾ ಕನ್ನಡ ಕಲಿತಾ ಇರ್ತೀನಿ. ಕನ್ನಡ ಜನತೆ ಸಪೋರ್ಟ್ ಮಾಡಿ, ಹಾಗೆ ತುಳುನಾಡದಲ್ಲಿ ಸಪೋರ್ಟ್ ಮಾಡಲಿ. ಈಗ ಸಪೋರ್ಟ್ ಇಂಚನೆ ಮೂಕ್ ಮಾಡೇ ಇಪ್ಪಡನ್ನ ಮೂಕ್ ಮಾಡೇ ಇಪ್ಪಡು ಸಪೋರ್ಟ್, ಐ ಮೀನ್ ಫುಲ್ ಸಪೋರ್ಟ್ ಇಪ್ಪಡು, ಫುಲ್ ಸಪೋರ್ಟ್ ಬರ್ಡ್. ಸೊ ಬರಲಿ ಜನತೆ, ನಿಮ್ಮ ಸಪೋರ್ಟ್ ಬರಲಿ ಹಿಂಗೆ ಡೈಲಿ ಡಮ್ನ ಮೇಲೆ. ಸೊ ಡೈಲಿ ಡಮ್ ಆಗ್ತಾನೆ ಇರಲಿ ಅಂತ ಹೇಳ್ತಾ, ನಾನು ಇನ್ನೂ ಮನೆಗೆ ಬಂದಿಲ್ಲ, ಸೈಕ್ ಆಗ್ತಾ ಉಂಟು ನನಗೆ. ಸೊ ನಿನ್ನೆ ಮನೆಯಲ್ಲಿ ಫಿಶ್ ಫ್ರೈ ಇತ್ತು, ಅಂಜಲ್ ಫಿಶ್ ಫ್ರೈ ಫ್ರೆಶ್ ಆಯ್ತು ಅದು. ಸೊ ಫ್ರೆಶ್ ಆದರೂ ಅಡ್ಡಿಲ್ಲ, ಫ್ರೆಶ್ ಆದರೂ ಅಡ್ಡಿಲ್ಲ. ಸೊ ಫಿಶ್ ಮತ್ತು ಫ್ರೆಶ್ ಇತ್ತು. ಸೊ ಅದನ್ನು ನಿನ್ನೆ ಫ್ರೈ ಮಾಡಿ ತಿಂದೆ ಊಟಕ್ಕೆ, ಐ ಮೀನ್ ನೈಟಲ್ಲಿ ಡಿನ್ನರು. ಸೊ ಇವತ್ತಿಗೆ ಡಿನ್ನರ್ ಏನುಂಟು ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ನಮ್ಮ ಹುಡುಗ ಒಬ್ಬನ, ಸೊ ಇಲ್ಲಿಂದ ನಮ್ಮ ಬಾಯ್ಸ್ ಒಬ್ಬ, ಸೊ ಇಲ್ಲಿಂದ ನಮ್ಮ ಟೀಮ್ಮೇಟ್, ಸ್ವಚ್ಛತೆ ಕ್ಲಿನಿಕ್ನ ಒಬ್ಬ ಟೀಮ್ಮೇಟ್, ಮೇನ್ ಮೆಂಬರ್ ಅಂತಲೇ ಹೇಳ್ಬೋದು. ಸೊ ಅವನ ಕೆಲಸ ಮುಗಿಸಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೇನೆ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವನನ್ನು. ಸೊ ಅವನೊಟ್ಟಿಗೆ ಗಾಡಿ ಇಲ್ಲ ಆಯಿತು. ಸೊ ಸ್ವಚ್ಛತೆ ಕ್ಲಿನಿಕ್ನದ್ದು ಮೇನ್ ಮೆಂಬರ್ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಈಗ ಮಿರರ್ ತೆಗೆದು ಒಳ್ಳೆ ಮಾರೆ, ಐ ಮೀನ್ ಹೆಲ್ಮೆಟ್ನದ್ದು. ಯಾಕೆ ಅಂತ ಹೇಳಿದರೆ ಆ ಬ್ಲ್ಯಾಕ್ ಮಿರರು ಕಾಣುತ್ತೆ, ಕಾಣಲ್ಲ ಅಂತಲ್ಲ, ಬಟ್ ಎಲ್ಲಿ ಕತ್ತಲಿದೆ ತುಂಬ ಅಲ್ಲಿ ಹೆಚ್ಚಾಗಿ ಕಾಣಲ್ಲ.